ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಮೇ 12ನೇ ತಾರೀಕು ಮಂಗಳವಾರ ಹನುಮ ಜಯಂತಿ ಬಂದಿದೆ. ಹನುಮ ಜಯಂತಿಯ ದಿನ ತಪ್ಪದೆ ನಾವು ಸ್ನಾನದ ನೀರಿಗೆ ಇದನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಮಗಿರುವಂಥ ದೋಷಗಳು ಪಾಪಗಳು ಏನೇ ಇದ್ದರೂ ಕೂಡ ಅದನ್ನು ತೊಲಗಿಸ್ಕೊಂಡು ನಾವು ಈ ಜನ್ಮದಲ್ಲೇ ಎಷ್ಟೋ ಪುಣ್ಯವನ್ನು ಸಾಧಿಸಿದಂಥ ಒಂದು ಆ ಪುಣ್ಯ ಫಲ ಅನ್ನುವಂಥದ್ದು ಭಗವಂತನ ಕಡೆಯಿಂದ ಸಿಗುತ್ತೆ. ಇನ್ನು ಮುಖ್ಯವಾಗಿ ದೀಪಕ್ಕೆ ಇದನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ಹಾಗೂ ಹನುಮನಿಗೆ ಇದೊಂದನ್ನು ನಾವು ಅರ್ಪಿಸೋದ್ರಿಂದ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಇಷ್ಟಾರ್ಥಗಳು ನೆರವೇರುತ್ತೆ, ಜೀವನದಲ್ಲಿ ಇರುವಂಥ ಕಠಿಣಾತಿ ಕಠಿಣ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಶತ್ರುಗಳ ಭಯ ಇದ್ದರೆ ಅದನ್ನು ನಾವು ಯಾಕಂದರೆ ಹನುಮನನ್ನು ನಾವು ಪೂಜೆ ಮಾಡೋದ್ರಿಂದ ಪರಿಹಾರ ಕೇಳೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಕೂಡ ಹೊರಗಡೆ ಬರುವಂಥ ದಾರಿ ಕಾಣಿಸುತ್ತೆ ಸ್ನೇಹಿತರೆ. ಮಂಗಳವಾರ ಮುಖ್ಯವಾಗಿ ನಾವು ಹನುಮ ಜಯಂತಿ ಬಂದಿರೋದ್ರಿಂದ ಆಂಜನೇಯ ಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುವಂಥ ವೀಳ್ಯದೆಲೆಗಳು, ಬಾಳೆಹಣ್ಣು ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆಂಜನೇಯ ಸ್ವಾಮಿಗೆ ನಾವು ಸಿಂಧೂರವನ್ನು ಅರ್ಪಿಸಿ ಪಾದದ ಹತ್ತಿರ ಇಡಬೇಕು. ಹೆಣ್ಮಕ್ಳು ನೋಡಿಬಿಟ್ಟಿದೆ, ಕ್ಲೀನಾಗಿ ನಾವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ಆಂಜನೇಯ ಸ್ವಾಮಿಯ ಪಾದಕ್ಕೆ ಸಿಂಧೂರವನ್ನು ಇಟ್ಟು ನಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡ್ರೆ ಬೇಗ ಫಲಿಸುತ್ತೆ ಸ್ನೇಹಿತರೆ. ದೀಪಾರಾಧನೆ ಮಾಡುವಾಗ ಮುಖ್ಯವಾಗಿ ಈ ದಿನ ನಿಮಗೆ ಏನಾದರೂ ಸಾಧ್ಯ ಆದರೆ ಮಲ್ಲಿಗೆ ಎಣ್ಣೆಯಿಂದ ದೀಪಾರಾಧನೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ 2 ಲವಂಗಗಳನ್ನು, ಮೊಗ್ಗಿರುವಂಥ ಲವಂಗಗಳನ್ನು ನಾವು ದೀಪಕ್ಕೆ ಹಾಕಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಬಹುದು. ನೀವು ದೇವಸ್ಥಾನಕ್ಕೆ ಹೋದರೆ ತಪ್ಪದೆ ವೀಳ್ಯದೆಲೆಯ ಹಾರವನ್ನು ಮಾಡಿ ಕೊಡಬಹುದು. ಇಲ್ಲಾಂದರೆ ವೀಳ್ಯದೆಲೆ, ಅಡಿಕೆಯನ್ನು, ಸಿಂಧೂರವನ್ನು ತಗೊಂಡೋಗಿ ದೇವಸ್ಥಾನಕ್ಕೆ ಅರ್ಪಿಸಿ ಬರಬಹುದು. ಎಷ್ಟೋ ಜನಕ್ಕೆ ಮಾಲೆ ಮಾಡೋದಕ್ಕೆ ಬರೋದಿಲ್ಲ ಅಥವಾ ನಮಗೆ ಸಮಯ ಇಲ್ಲ ಅನ್ನುವಂಥವರು ತಪ್ಪದೆ ಎಲೆ ಅಡಿಕೆ, ಬಾಳೆಹಣ್ಣು, ಸಿಂಧೂರ ಇದನ್ನು ದೇವಸ್ಥಾನಕ್ಕೆ, ಹನುಮನ ದೇವಸ್ಥಾನಕ್ಕೆ ಕೊಡೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ಗೌರ್ಮೆಂಟ್ ಕೆಲಸಕ್ಕಾಗಿ ಹುಡುಕಾಡ್ತಾ ಇರುವಂಥವರು ಮಲ್ಲಿಗೆ ಎಣ್ಣೆಯಿಂದ ದೀಪಾರಾಧನೆ ಮಾಡಿ. ಈ ದಿನ ನಿಮ್ಮ ಮನೆಯಲ್ಲಿ ಮಾಡಬಹುದು, ದೇವಸ್ಥಾನಕ್ಕೂ ಕೂಡ ನೀವು ಆ ಒಂದು ಎಣ್ಣೆಯಿಂದ ದೀಪಾರಾಧನೆ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ಬರಬಹುದು ಸ್ನೇಹಿತರೆ. ಸಿಂಧೂರವನ್ನು ಮುಖ್ಯವಾಗಿ ನಾವು ವೀಳ್ಯದೆಲೆಯ ಮೇಲೆ ಜೈ ಶ್ರೀರಾಮ್ ಅಂತ ಬರಿಬೇಕು. ಯಾಕಂದರೆ ರಾಮನ ಪರಮ ಭಕ್ತ ಹನುಮನು. ನಾವು ಹನುಮಂತನ ಹತ್ತಿರ ರಾಮನನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಬೇಗ ಆ ಭಗವಂತನು ಪ್ರಸನ್ನಗೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಪೂರ್ತಿಯಾದಂಥ ಆಶೀರ್ವಾದ ಸಿಗುತ್ತೆ. ಸ್ನಾನದ ನೀರಿಗೆ ಮುಖ್ಯವಾಗಿ ನೀವು ಸ್ವಲ್ಪ ಸಿಂಧೂರವನ್ನು ಹಾಕ್ಕೊಳ್ಳಿ. ಇದರಲ್ಲಿ 3 ತಿಳಿಸ್ತಾ ಇದ್ದೀನಿ. ನಿಮಗೆ ಯಾವುದು ಒಂದು ಕೈಗೆ ಸಿಗುತ್ತೋ ಅದರಲ್ಲಿ ಒಂದನ್ನಾದರೂ ಬಳಸ್ಕೊಳ್ಳಿ. ಕಪ್ಪು ಎಳ್ಳನ್ನು ಹಾಕಿ ಈ ರೀತಿ ಹಾಕೋದ್ರಿಂದ ಹನುಮನ ಒಂದು ದಿನ ಆಗಿರೋದ್ರಿಂದ ನಾವು ಎಳ್ಳನ್ನು ಬಳಸೋದ್ರಿಂದ ಶನಿ ದೋಷಗಳಿದ್ದರೆ ವಿಮುಕ್ತಿ ಹೊಂದಬಹುದು. ಅದಕ್ಕೋಸ್ಕರ ಇಲ್ಲಾಂದರೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ. ಯಾವುದೇ ರೀತಿಯಾದಂಥ ಜನ್ಮ ದೋಷಗಳು, ಗ್ರಹ ದೋಷಗಳಿಂದ ಮುಕ್ತಿ ಹೊಂದುವಂಥ ಶಕ್ತಿ ಇದೆ. ಈ 3ರಲ್ಲಿ ಒಂದನ್ನು ಬಳಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದನ್ನಾದರೂ ನೀವು ತಗೊಳ್ಳಿ. ಈ ದಿನ ನಾವು ಆಹಾರಕ್ಕೆ ಮುಖ್ಯವಾಗಿ ಬೇಳೆ ಪದಾರ್ಥಗಳನ್ನು ತಿನ್ನಬಾರ್ದು ಸ್ನೇಹಿತರೆ. ಹಾಗೆ ನುಗ್ಗೆಕಾಯಿಯನ್ನು ಈ ಹನುಮನ ಜಯಂತಿಯ ದಿನ ತಿನ್ನೋದಕ್ಕೆ ಹೋಗಬೇಡಿ. ಇವುಗಳನ್ನು ಬಿಟ್ಟು ನೀವು ಈ ಕೆಂಪು ಪದಾರ್ಥಗಳಿಂದ ಮಾಡಿರುವಂಥ ಯಾವುದೇ ಆಹಾರಗಳನ್ನು ಕೂಡ ಮಂಗಳವಾರ ಮುಖ್ಯವಾಗಿ ತಗೊಳ್ಬಾರ್ದು. ಸಾಲಕ್ಕೆ ಜಾಸ್ತಿ ಗುರಿಯಾಗ್ತೀವಿ. ಅದಕ್ಕೋಸ್ಕರ ಸಾಲದಿಂದ ನಾವು ಮುಕ್ತಿ ಹೊಂದೋದಕ್ಕೆ ಇದನ್ನು ಮಾಡಿ. ನಿಮಗೆ ಇನ್ನೆಲ್ಲಾದರೂ ಕೂಡ ಕೋತಿಗಳು ಕಾಣಿಸಿದ್ರೆ ಅವುಗಳಿಗೆ ಮುಖ್ಯವಾಗಿ ಬಾಳೆಹಣ್ಣನ್ನು ಕೊಡಿ.
ದೇವಸ್ಥಾನಕ್ಕೆ ಹೋಗುವಂಥವರಾದರೆ ತಪ್ಪದೆ ನಿಮಗೆ ಅನುಕೂಲ ಇದೆ ಅಂತ ಹೇಳಿದ್ರೆ ಎಷ್ಟೋ ದೇವಸ್ಥಾನಗಳಲ್ಲೇ ಕೂಡ ಉದ್ದಿನ ವಡೆ ಮಾಡಿ ಹಾರ ಮಾಡಿ ಕೊಡ್ತಾರೆ. ಆ ಥರ ಕೂಡ ನೀವು ಮಾಡಿ ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಈ ದಿನಕ್ಕೆ ಎಷ್ಟೋ ಕಾದ್ಕೊಂಡಿರ್ತಾರೆ ಭಕ್ತಾದಿಗಳು. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಭಗವಂತನು ನಮಗೆ ಒಂದು ಚೆನ್ನಾಗಿರುವಂಥ ದಾರಿಯನ್ನು ತೋರಿಸ್ಕೊಡ್ತಾನೆ ಅನ್ನೋದಕ್ಕೆ. ಅತಿ ಕಠಿಣ ಸಮಸ್ಯೆಗಳು ಎಲ್ಲ ಕೆಲಸಗಳು ಕೂಡ ನಮಗೆ ನಡೆಯುತ್ತೆ, ಚಕ್ ಅಂತ ನಾವು ಆರಾಮಾಗಿರಬಹುದು ಅಂತ ನಾವು ಒಂದು ಸಮಾಧಾನಕ್ಕೆ ಬಂದರೆ ಮತ್ತು ಯಾವ ಕೆಲಸನೂ ಆಗಲಿಲ್ಲ ಅಂತ ಅಂದ್ಕೊಳ್ತೀವಿ. ಈ ಥರ ಸಾಕಷ್ಟು ದಿನಗಳಿಂದ ನಡೀತಾನೇ ಇದೆ, ಈ ಥರನೇ ಬರ್ತಾ ಇದೆ. ಯಾವ ಕೆಲಸದ ಮೇಲೆ ಯಾರ ಮೇಲೂ ನಮಗೆ ನಂಬಿಕೆನೇ ಇಲ್ಲ ಅನ್ನುವಂಥ ಸಮಯದಲ್ಲಿ ಭಗವಂತನನ್ನು ನೀವು ಈ ರೀತಿ ಆರಾಧನೆ ಮಾಡೋದ್ರಿಂದ, ಹನುಮಂತನ ಮಂತ್ರಗಳನ್ನು ಆ ದಿನ ಜಾಸ್ತಿ ಜಪ ಮಾಡೋದ್ರಿಂದ, ಶ್ರೀರಾಮನನ್ನು ಜಾಸ್ತಿ ನೆನೆಸ್ಕೊಳ್ಳೋದ್ರಿಂದ ಈ ದಿನ ಆ ಕಷ್ಟಗಳಿಂದ ನಾವು ಪಾರಾಗಬಹುದು ಸ್ನೇಹಿತರೆ. ಎಷ್ಟೋ ಜನಕ್ಕೆ ದೊಡ್ಡ ದೊಡ್ಡ ಕಾಯಿಲೆ ಕಸಾಲೆಗಳಿರುತ್ತೆ, ಹಾಸ್ಪಿಟಲೈಸ್ ಆಗಿರ್ತಾರೆ. ಮೆಡಿಸನ್ನು ತಿಂದು ಅಕಸ್ಮಾತು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳುವಂಥ ವ್ಯವಸ್ಥೆನೇ ಎಷ್ಟೋ ಜನಕ್ಕೆ ಇರೋದಿಲ್ಲ. ಅಂತಹವ್ರು ಎಲ್ಲರೂ ಕೂಡ ಈ ದಿನ ಹನುಮನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಸಿಂಧೂರವನ್ನು ಇಟ್ಕೊಳ್ಳಿ. ಈ ದಿನ ಇಟ್ಕೊಳ್ಳೋದ್ರಿಂದ ನಿಮ್ಮ ಯಜಮಾನರು, ನೀವು ಪ್ರೀತಿಸುವಂಥ ಯಾರೇ ಸದಸ್ಯರಾಗಿರಬಹುದು, ಎಲ್ಲರೂ ಕೂಡ ಆರೋಗ್ಯವಂತರಾಗಿ ಒಳ್ಳೆ ಬುದ್ಧಿ ಜ್ಞಾನ ಎಲ್ಲವನ್ನು ಆ ತಂದೆ ಕರುಣಿಸಿ ಕಾಪಾಡ್ತಾನೆ ಅಂತ ಹೇಳ್ತೀನಿ. ಇಷ್ಟನ್ನು ನಾವು ಕ್ಲೀನಾಗಿ ಮಂಗಳವಾರದ ದಿನ ಫಾಲೋ ಮಾಡೋದ್ರಿಂದ ಬೇಗ ಇಷ್ಟಾರ್ಥಗಳು ನೆರವೇರುತ್ತೆ. ಹನುಮಾನ್ ಚಾಲೀಸನ್ನು ಸಾಕಷ್ಟು ಹೇಳ್ಕೊಳ್ಳಿ ಅಥವಾ ಕೇಳಬಹುದು. ಅದು ಎಲ್ಲವೂ ಕೂಡ ನಮಗೆ ಹತ್ತಿರದಲ್ಲೇ ಎಲ್ಲ ರೀತಿಯ ವ್ಯವಸ್ಥೆಗಳು ಇರೋದ್ರಿಂದ ಇದನ್ನೆಲ್ಲವೂ ಕೂಡ ನಾವು ಫಾಲೋ ಮಾಡಿದ್ರೆ ಮಾತ್ರ ಹನುಮನ ಆಶೀರ್ವಾದ ಯಥೇಚ್ಛವಾಗಿ ಸಿಗುತ್ತೆ. ಶತ್ರುಗಳ ಭಯ ಪಟ್ಕೊಂಡಿದ್ರೆ ಎಷ್ಟೋ ಜನ ನಮ್ಗೆ ಅವ್ರಿಗೆ ಏನು ಮಾಡ್ತಾರೋ, ಏನು ತೊಂದರೆ ಕೊಡ್ತಾರೋ ಅನ್ನೋ ಥರ ನಾವು ಇರ್ತೀವಿ ನೋಡಿ. ಅವರು ಮುಖ್ಯವಾಗಿ ಹನುಮನ್ ಚಾಲೀಸನ್ನು ಹೇಳ್ಕೊಳ್ಳಿ. ಯಾವುದೇ ರೀತಿಯಾದಂಥ ದುಷ್ಟಶಕ್ತಿಗಳು ಹಾಗೂ ನಿಮಗೆ ತೋಚುವಂಥ ಗೊತ್ತೇ ಆಗೋದಿಲ್ಲ, ನಮಗೆ ತೋಚಿದ ರೀತಿ ಹೋಗ್ತಾ ಇದ್ದೀವಿ ಅಂತ ಹೇಳುತ್ತೆ ನೋಡಿ. ಆ ಥರ ಒಂದು ಸ್ಪಷ್ಟವಾದ ದಾರಿಯನ್ನು ಭಗವಂತನು ತೋರಿಸ್ಕೊಡ್ತಾನೆ ಸ್ನೇಹಿತರೆ. ಈ ದಿನ ಇಷ್ಟನ್ನು ಮಾಡ್ಕೊಂಡು ನೋಡಿ, ನಿಮ್ಮ ಎಲ್ಲ ರೀತಿಯ ಇಷ್ಟಾರ್ಥಗಳು ನೆರವೇರುತ್ತೆ. ಮುಖ್ಯವಾಗಿ ದೀಪಾರಾಧನೆಗೆ ನೀವು ಮಲ್ಲಿಗೆ ಎಣ್ಣೆಯನ್ನು ಬಳಸಿ. ಮಂಗಳವಾರ ಹನುಮಾನ್ ಜಯಂತಿಯ ದಿನ ಯಾರು ಮಲ್ಲಿಗೆ ಎಣ್ಣೆಯ ದೀಪಾರಾಧನೆ ಮಾಡ್ತಾರೋ ಅವರ ಇಷ್ಟಾರ್ಥಗಳು ನೆರವೇರುತ್ತೆ, ಸಮಸ್ಯೆಗಳು ಬೇಗ ತೀರೋಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ, ಆ ಭಗವಂತನ ಆಶೀರ್ವಾದ ಸಿಗಲಿ.